ಬಾಳೆ ಎದೆಲೆಯ ಮೇಲೆ ಅತಿಯಷ್ಟು ಮೃದುವಾಗಿರುವಂತಹ ಚಿನ್ನದ ಕಲರ್ ಇರುವಂತಹ ಮತ್ತು ಬಾಯಲ್ಲಿ ಇಟ್ಟರೆ ಬೆಣ್ಣೆಯ ಹಾಗೆ ಕರಗುವಂತಹ ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಅದರ ಅದ್ಭುತವೇ ಬೇರೆಯಾಗಿರುತ್ತೆ ಮತ್ತು ಅದನ್ನು ರುಚಿಕಂತೂ ಅಮೇಝಿಂಗ್ ಆಗಿರುತ್ತೆ. ವೆಲ್ಕಮ್ ಟು ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್. ದಯವಿಟ್ಟು ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು 1 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ, ಅಂದರೆ ದೊಡ್ಡ ಗ್ಲಾಸಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ಅಕ್ಕಿಯನ್ನು ತಗೋಬೋದು. ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡಬೇಕು ಅದರ ಆಧಾರದ ಮೇಲೆ ನೀವು ಅಕ್ಕಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿ ಸೋನಾ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡಬಾರ್ದು. ದಪ್ಪ ಅಕ್ಕಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು, ಅಥವಾ ಸೊಸೈಟಿ ಅಕ್ಕಿಯನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಇದಕ್ಕೆ ಮೆಜರ್ಮೆಂಟಲ್ಲಿ, ಅಂದರೆ ನಾನಿಲ್ಲಿ 1 ಗ್ಲಾಸಲ್ಲಿ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಚಿಕ್ಕ ಗ್ಲಾಸ್ ಬರುತ್ತಲ್ಲ, ಟೀ ಗ್ಲಾಸು, ಅದರಲ್ಲಿ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಅಕ್ಕಿ ಬೇರೆ ಮತ್ತು ಉದ್ದಿನಬೇಳೆಗಳನ್ನು ಸಪ್ರೇಟನ್ನು ನೆನೆ ಹಾಕ್ತೀನಿ, ಯಾಕೆಂದರೆ ಚೆನ್ನಾಗಿ ರುಬ್ಬಬೇಕು. ಹಾಗಾಗಿ ಈಗ ಉದ್ದಿನಬೇಳೆ ಜೊತೆಗೆ ನಾನು ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೆಂತ್ಯದ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ದೋಸೆಗೆ, ಮತ್ತು ಒಂಥರ ಒಳ್ಳೆ ಘಮ ಇರುತ್ತೆ, ಮತ್ತು ಅದು ಗೋಲ್ಡ್ ಕಲರ್ಲಿಗೆ ಬರಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಮತ್ತು ನಾನು ಇನ್ನು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ತೀನಿ. ಇದನ್ನು ಎಲ್ಲ ಚೆನ್ನಾಗಿ 2 ಸಲ 3 ಸಲ ವಾಶನ್ನು ಮಾಡಿ, ಅಂದರೆ ಚೆನ್ನಾಗಿ ಹಿಸ್ಕಿ ತೊಳೆದು ಇದನ್ನು ನೀರು ಹಾಕಿಬಿಟ್ಟು ನೆನೆಯೋಕ್ಕೆ ಇಡಬೇಕಾಗುತ್ತೆ. ಈಗ ಅಕ್ಕಿಯನ್ನು ಸಪ್ರೇಟ್ ಇಟ್ಟಿದ್ದೀನಿ, ಮತ್ತು ನಾನು ಇಲ್ಲಿ ನೋಡ್ಬೋದು ಉದ್ದಿನಬೇಳೆ ಮತ್ತು ಅವಲಕ್ಕಿ ಮತ್ತು ಕಡಲೆಬೇಳೆ ಮೆಂತ್ಯವನ್ನು ಸಪ್ರೇಟು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಕನಿಷ್ಠ ಅಂದರೆ 4 ಅವರನ್ನು ನೆನೆಯೋದಕ್ಕೆ ಬಿಡಬೇಕು. ಅದಕ್ಕಿಂತ ಜಾಸ್ತಿಯನ್ನು ಕೂಡ ಬಿಡ್ಬೋದು. ಆದರೆ ಸಮ್ಮರಲ್ಲಾದರೆ ಜಾಸ್ತಿ ನೆನೆಸಿದರೆ ಏನಾಗುತ್ತೆ, ತುಂಬ ಉದುರು ಬಂದುಬಿಡುತ್ತೆ ಹಸಿಟ್ಟು ಇಟ್ಟು. ಹಾಗಾಗಿ ಈಗ ಒಂದು ಮಿಕ್ಸಿಗೆ ಜಾರಿಗೆ ಹಾಕಿ ಇದನ್ನೆಲ್ಲ ಸಣ್ಣಕ್ಕೆ ನುಣ್ಣಗೆ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಇದನ್ನೆಲ್ಲ ನಾವು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ನಾವು ರುಬ್ಬಿದಂತಹ ಉದ್ದಿನಬೇಳೆ ಹಿಟ್ಟು ಅದೆಲ್ಲನೂ ಕೂಡ ನೀಟಾಗಿ ಸೆಟ್ ಮಾಡಬೇಕು. ಮತ್ತು ನೀವು ಯಾವಾಗಲೂ ಕೂಡ ಪಾತ್ರೆ ಸ್ವಲ್ಪ ದೊಡ್ಡದು ತಗೊಳ್ಳಿ, ಏಕೆಂದರೆ ಅದು ಫರ್ಮೆಂಟೇಷನ್ ಆದಮೇಲೆ ಉಕ್ಕುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೇಲೆ ಕನಿಷ್ಠ ಅಂತಂದರೆ ಒಂದು ಅರ್ಧ ಅಡಿಯಷ್ಟು ಜಾಗ ಇರಬೇಕು, ಯಾಕೆ ಅದು ಮೇಲೆ ಬಂದರೆ ಇಲ್ಲಾಂದರೆ ಉಕ್ಕಿ ನೆಲಕ್ಕೆ ಹೋಗುತ್ತೆ. ಸೊ ಹಾಗಾಗಿ ದೊಡ್ಡ ಪಾತ್ರೆಯನ್ನು ಯೂಸ್ ಮಾಡಿ, ಬಿಗಿನರ್ಸು ಗೊತ್ತಾಗಲಿಲ್ಲ ಅಂತಂದರೆ. ಹಾಗಾಗಿ ಈಗ ಬನ್ನಿ ನೋಡೋಣ. ಮಾರ್ನಿಂಗ್ ಆಗಿದೆ, ಈಗ ಎತ್ತಿಟ್ಟಿದ್ದೆ. ಈಗ ಮಾರ್ನಿಂಗ್ ಆಗಿ ಇಷ್ಟು ಉಬ್ಬಿ ಬಂದಿದೆ ನೋಡಿ, ಹಿಟ್ಟು ಎಷ್ಟು ಉಬ್ಬಿ ಬಂದಿದೆ ಅಂತ. ಈಗ ನಾವು ಇವನ್ನ ಒಂದು ಸುತ್ತು ಅದನ್ನು ಕೈಯಾಡಬೇಕಾಗುತ್ತೆ, ಅಂದರೆ ಜಾಸ್ತಿ ತಿರುಗಿಸ್ಬಾರ್ದು. ಈಗ ನಾನು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ. ಈಗ ಇದನ್ನು ಒಂದು ಸುತ್ತು ಹಾಗೇ ಸುತ್ತಿಸ್ಬೇಕು, ಅಂತಂದರೆ ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಹೊಂದಿಸ್ಕೋಬೇಕು. ನೋಡಿ, ಜಾಸ್ತಿ ಹೆಂಗೆ ಬೇಕಂಗೆ ಕೈ ಆಡಬಾರ್ದು. ಹೀಗೆ ಜಸ್ಟು ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಹೀಗೆ ತೆಕ್ಕೋಬೇಕು. ಹೀಗೆ ಮಾಡಿದರೆ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ಲು ಹೆಂಗೆ ಬೇಕಂಗೆ ಜಾಸ್ತಿ ಕೈ ಆಡಬಾರ್ದು. ಈಗ ನೆಕ್ಸ್ಟು ನಾವು ಹಂಚನ್ನು ಕಾಯೋದಕ್ಕಿಟ್ಟಿದ್ವಿ. ಈಗ ಕಾಯೋದಕ್ಕಿಟ್ಟಿದ ಮೇಲೆ ನಾನು ನಿಮಗೆ ಇನ್ನೊಂದು ಟಿಪ್ ಹೇಳೋದೇನು ಅಂತಂದರೆ, ಆದಷ್ಟು ನೀವು ಕಬ್ಬಿಣದ ಹಂಚನ್ನು ಯೂಸ್ ಮಾಡಿ, ನಾಸ್ಟಿಕ್ ಯೂಸ್ ಮಾಡಿ ದೋಸೆಯನ್ನು ಮಾಡಬೇಡಿ. ಅದರಿಂದ ಸ್ವಲ್ಪ ಸುಸ್ತಾಗೋ ಥರ ಆಗುತ್ತೆ, ಅದು ಕೆಮಿಕಲ್ ಇರುತ್ತೆ. ಈ ರೀತಿಯಾಗಿ ದೋಸೆಗಳನ್ನು ಹಾಕ್ಕೊಳ್ಳಿ. ಈಗ ಒಂದು ಸೌಟ್ ಹಿಟ್ಟನ್ನು ತಗೊಂಡು ನಾನು ಈ ರೀತಿಯಾಗಿ ದೋಸೆಯನ್ನು ನಿಧಾನಕ್ಕೆ ಹಾಕಿದ್ದೀನಿ. ಇದನ್ನು ಹಾಕಿಬಿಟ್ಟು ಹಾಗೇನಾದರೂ ಬಿಡ್ಬೋದು, ಇಲ್ಲಾಂದರೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿದರೆ ನೀಟಾಗಿ ಅದು ವೈಟಾಗಲ್ಲ, ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದರಿಂದ ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಅಥವಾ 1 ನಿಮಿಷ ಬಿಟ್ಟು, ಮೀಡಿಯಮ್ ಫ್ಲೇಮಲ್ಲಾದರೆ ಒಂದು 2 ಮಿನಿಟ್ಸ್ ಬಿಟ್ಟುಬಿಟ್ಟು ಇದನ್ನು ಮತ್ತೆ ರಿಮೂವ್ ಮಾಡಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸರಿವಿ, ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆಯನ್ನು ಹಚ್ಚಿ ಇದನ್ನು ತಿರುಗಿಸಿ ಮಗ್ಚಾಕಬೇಕಾಗುತ್ತೆ. ಮಗ್ಚಿ ತಿರುಗಿಸಿ ಹೀಗೆ ಮುಚ್ಚಕಾಯಿ ಸಹಾಯದಿಂದ ಹೀಗೆ ಎತ್ತಿ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಇನ್ಸೈಡ್ ಆದರೂ ಬೇಯಿಸ್ಬೋದು, ಬೇಡ ಇಷ್ಟು ಬೇಯಿಸಿ ತೆಗೆದ್ರೆ ಸಾಕಾಗುತ್ತೆ. ಈಗ
ಇದೇ ರೀತಿಯಾಗಿ ನೀವು ಇನ್ನೂ 2 ದೋಸೆಯನ್ನು ಹಾಕಿ ತೋರಿಸ್ತೀನಿ ನಾನು. ಈಗ ಹಂಚಿಗೆ ಇಟ್ಟಿದೆ. ಈಗ ನೋಡಿ ಈ ರೀತಿಯಾಗಿ ಒಂದು ಸೌಟಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಒಯ್ದು ಮುಚ್ಚಿದರೆ ಆಯಿತು. ಮತ್ತು ಅದಕ್ಕೆ ತೆಗೆದುಬಿಟ್ಟು ಎಣ್ಣೆಯನ್ನು ಹಚ್ಚಿ ತಿರುಗಿಸಿ ತೆಗೆದ್ರೆ ದೋಸೆ ಸರಿ ರೆಡಿಯಾಗಿರುತ್ತೆ. ನಾನಿನ್ನು 2 ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಸಿ ಇರುತ್ತೆ, ಬಿಗಿನರ್ಸ್ ಕೂಡ ಆರಾಮಾಗಿ ಈಸಿಯಾಗಿ ಕಲ್ತ್ಕೋಬೋದು, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಏನಷ್ಟಿದು ಕಷ್ಟ ಆಗೋದಿಲ್ಲ. ಹಿಟ್ಟನ್ನು ಮಾಡ್ಕೊಬಿಟ್ರೆ ನೀವು ಫ್ರಿಜ್ಜಲ್ಲಾದರೆ 2 ದಿನ 3 ದಿನ ಇಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಹುಳಿ ಆಗೋದಿಲ್ಲ. ಈಗ ನಾನು ಹೀಗೆ 3-4 ದೋಸೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಈಗ ನಾನು ಬಾಳೆದೆಲೆ ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗೋಲ್ಡಾಗಿ, ಎಷ್ಟು ಹತ್ತಿಯಂತೆ ಮೃದುವಾಗಿ, ಬಾಯಲ್ಲಿಟ್ಟಿದ್ರೆ ಬೆಣ್ಣೆ ರೀತಿಯಾಗಿ ಕರಗಿ ಹೋಗುತ್ತೆ. ಅದ್ರ ಜೊತೆಗೆ ಸುವಾಸನೆ ಭರಿತವಾದಂತಹ ಚಟ್ನಿ. ವಾವ್, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.